ಭೂ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ಅವರು ಫೆಬ್ರವರಿ 22ರಂದು ಶಿವಮೊಗ್ಗ ವಿದ್ಯಾನಗರದ ಮೇಲ್ಸೇತುವೆಯನ್ನ ಸಂಚಾರಕ್ಕೆ ಮುಕ್ತಗೊಳಿಸಲಿದ್ದಾರೆ. ಪ್ರಸ್ತುತ ಮೇಲ್ಸೇತುವೆಯ ಕಾಮಗಾರಿಯ ವೆಚ್ಚ 43.90 ಕೋಟಿ ರೂಪಾಯಿ ಆಗಿದೆ. ಸ್ಥಳೀಯರು ಕೆಲೈವ್ನೊಂದಿಗೆ ತಮ್ಮ ಅನಿಸಿಕೆಯನ್ನ ಹೀಗೆ ಹಂಚಿಕೊಂಡಿದ್ದಾರೆ. ಆಗಿರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗ್ತದೆ, ಯಾರಿಗೇನು ತೊಂದರೆ ಇಲ್ಲ. ಬಟ್ ಅಂದರೆ ಇಲ್ಲಿ ಟ್ರಾಫಿಕ್ಕು ಕಮ್ಮಿ ಆಗ್ತದೆ, ಜಾಮ್ ಆಗಲ್ಲ, ಎಲ್ಲ ಅನುಕೂಲ ಇದೆ, ಓಡಾಡಲಿಕ್ಕೆಲ್ಲ ಅನುಕೂಲ ಆಗ್ತದೆ. ಬ್ರಿಡ್ಜ್ ಅಲ್ಲಿ ಹೋಗಿಲ್ಲ, ಇಲ್ಲೆಲ್ಲ ನಾವು ಓಡಾಡ್ತೀವಲ್ಲ ಬಸ್ಸಲ್ಲಿ, ಇಲ್ಲೇ ಕಾಣ್ತದೆ, ಮೇಲೆ ಏನು ಹೋಗಿಲ್ಲ. ಯಾಕಂದರೆ ಇಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಿತ್ತು ಗೇಟ್ ಇರೋದ್ರಿಂದ. ಈಗ ಇಲ್ಲಿ ಓಪನ್ ಆದರೆ ಟ್ರಾಫಿಕ್ ಅಷ್ಟಾಗಲ್ಲ. ಇಲ್ಲೆಲ್ಲ ನಿಧಾನನೇ ಓಡಾಡಬೇಕು, ಯಾಕಂದರೆ ಇದು ಸರ್ಕಲ್ ಆದ್ರಿಂದ ಇಲ್ಲಿ ನಿಧಾನನೇ ಗಾಡಿ ಮೂವ್ ಮಾಡ್ಬೇಕು. ಇಲ್ಲಿ ಜವಾಬ್ದಾರಿ ಇರ್ಬೇಕಲ್ಲ, ಸರ್ಕಲಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಗಾಡಿ ಬರ್ತಾ ಇರ್ತವೆ, ಜವಾಬ್ದಾರಿ ಮೇಲೆ ಗಾಡಿ ಓಡಿಸ್ಬೇಕು. ಒಳ್ಳೆ ಇದು ಕನಸೇ ಇದು. ಯಾಕಂದರೆ ಜನಸಾಮಾನ್ಯರಿಗೆ ಓಡಾಡೋಕ್ಕೆ ಆಗಲಿ ಏನಾಗಲಿ ತೊಂದರೆ ಆಗಲ್ಲ, ಎಲ್ಲ ಅನುಕೂಲ ಆಗ್ತದೆ. ಉದ್ದೇಶ ಮಾಡಿರೋದು ಒಳ್ಳೆಯದೇ, ಇದು ಇಲ್ಲ ಅಂತಲ್ಲ. ಈ ಟ್ರಾಫಿಕ್ನ ಕ್ಲಿಯರ್ ಮಾಡೋದನ್ನ ಮಶಾಣಕ್ಕೆ ಹೋಗೋ ರಸ್ತೆಗೆ ಇದಕ್ಕೆ ಹೋಗೋದು, ಗೋಶಾಲೆ ಹೋಗೋದು ರಸ್ತೆ ಇಲ್ಲ, ಡಿವೈಡರು. ಇಲ್ಲಿ ನೋಡಿದ್ರೆ ಮೇಲ್ರಾತ್ರಿ ಗಾಡಿ ಬರೋದನ್ನ ಮಾಡಿರಲ್ಲ, ಇದು ಸ್ವಲ್ಪ ತೊಂದರೆ ಆಗೈತೆ. ಅದನ್ನು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳಿ ಅವರು.